ಆನೆ ಮತ್ತು ಇರುವೆಗಳು ಎಲಿಫ್ಯಾಂಟ್ ಅಂಡ್ ಆಂಟ್ಸ್. ಒಮ್ಮೆ ಒಂದು ಆನೆಯೊಂದು ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿತ್ತು. ಅದು ದೊಡ್ಡದಾಗಿತ್ತು ಮತ್ತು ಬಲಶಾಲಿಯಾಗಿತ್ತು ಹಾಗೂ ಅದು ಪ್ರದರ್ಶನ ನೀಡಲು ಇಷ್ಟಪಡುತ್ತಿತ್ತು. ಒಂದು ದಿನ ಆಹಾರವನ್ನು ಹೊತ್ತೊಯ್ಯುವ ಸಣ್ಣ ಇರುವೆಗಳ ಗುಂಪನ್ನು ಅದು ನೋಡಿತು. ಸಣ್ಣ ಕೀಟಗಳೇ, ನನ್ನ ದಾರಿಯಿಂದ ಹೊರಬನ್ನಿ, ಅದು ಕೂಗುತ್ತಾ ಅವುಗಳ ಬಳಿ ಹೋಗಿ ತುಳಿದು ಇರುವೆಯ ಗೂಡಿನ ಬಳಿ ಹೋಗಿ ಗೂಡನ್ನು ಮೋಜಿಗಾಗಿ ಒದೆಯುತ್ತಿತ್ತು. ಇರುವೆಗಳು ಹೆದರುತ್ತಿದ್ದವು. ಆದರೆ ಒಂದು ಧೈರ್ಯಶಾಲಿ ಇರುವೆ, ನೀವು ದೊಡ್ಡವರಾಗಿರಬಹುದು, ಆದರೆ ನಮ್ಮಂತಹ ಸಣ್ಣ ಜೀವಿಗಳು ಸಹ ಪಾಠ ಕಲಿಸಬಹುದು ಎಂದು ಹೇಳಿತು. ಆನೆ ನಗುತ್ತಾ ಹೊರಟು ಹೋಯಿತು. ಮರುದಿನ ಆನೆ ಮರದ ಕೆಳಗೆ ಮಲಗಿದ್ದಾಗ ಇರುವೆಗಳು ಅವನ ಮೇಲೆಲ್ಲಾ ತೆವಳುತ್ತಾ ನಿಧಾನವಾಗಿ ಹೋಗಿ ದೃಢವಾಗಿ ಕಚ್ಚಿದವು. ಆನೆ ನೋವಿನಿಂದ ಮೇಲಕ್ಕೆ ಹಾರಿ ಸುತ್ತಲೂ ಓಡಿ ಅವುಗಳನ್ನು ಅಲುಗಾಡಿಸಲು ಪ್ರಯತ್ನಿಸಿತು. ದಯವಿಟ್ಟು ನಿಲ್ಲಿಸಿ, ನಾನು ಕೆಟ್ಟದಾಗಿ ವರ್ತಿಸಿದ್ದಕ್ಕೆ ಕ್ಷಮಿಸಿ ಎಂದು ಆನೆ ಅಳುತ್ತಿತ್ತು. ಇರುವೆಗಳು ಕೆಳಗೆ ಇಳಿದು ಇತರರು ಎಷ್ಟೇ ಚಿಕ್ಕವರಾಗಿದ್ದರೂ ಯಾವಾಗಲೂ ಅವರೊಂದಿಗೆ ದಯೆಯಿಂದಿರಿ ಎಂದು ಹೇಳಿದವು. ನೀತಿ: ಯಾರನ್ನೂ ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ದಯೆ ಮತ್ತು ಗೌರವ ಎಲ್ಲರಿಗೂ ಮುಖ್ಯ.